ಜೈ ಶ್ರೀ ಕೃಷ್ಣ ಫ್ರೆಂಡ್ಸ್. ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಅತಿ ಸುಲಭವಾಗಿ ಮಾಡ್ತಾ ಇದ್ದೀನಿ ನಾನು. ಈಸಿ ಅಂದರೆ ತುಂಬಾ ಈಸಿ. ನೀವು ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಯಾವೆಲ್ಲ ಇದರಲ್ಲಿ ಟ್ರಿಕ್ಸ್ನ ಹೇಳಿದ್ದೀನೋ ಅದೇ ಥರ ಟ್ರಿಕ್ಸ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಬರಲಾರ್ದವ್ರಿಗೂ 101% ನಾನು ಗ್ಯಾರಂಟಿ ಕೊಡ್ತೀನಿ. ಇದೇ ಥರ ಮಾಡಿದರೆ ನಿಮಗೆ ಬಂದೇ ಬರುತ್ತೆ. ಒಂದು ಕೂಡ ಹರಿಯೋದು ಮುರಿಯೋದು ಏನೇನೂ ಆಗೋಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಬರುತ್ತೆ. ಇದೇ ಥರ ನೀವು ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಆವಾಗ ನಿಮಗೆ ಗೊತ್ತಾಗುತ್ತೆ ಹೌದು ಅಂತ ಹೇಳಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೊಸಬ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಹೇಗೆ ಮಾಡೋದು ಆಲೂ ಪರೋಟ ಅಂತ ನೋಡ್ಕೊಂಡು ಬರೋಣ. ಇವಾಗಿಲ್ಲಿ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ. 5 ಆಲೂಗಡ್ಡೆ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಯಾಕಂದರೆ ಇದಕ್ಕೆಲ್ಲ ಮಣ್ಣೆಲ್ಲ ಮೆತ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಒಂದು 5ರಿಂದ 6 ವಿಸಿಲ್ ಆಗಬೇಕು. ಅಂದ್ರೇ ಚೆನ್ನಾಗಿ ಬರುತ್ತೆ ಪರೋಟ ನಮ್ಮದು. ಇವಾಗ ವಿಸಿಲು 5 ಆದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡಬೇಕು. ನೋಡಿ, ಇವಾಗಿದು ಆಲೂಗಡ್ಡೆ ಬೇಯುವವರೆಗೂ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಅಲ್ಲಿವರೆಗೂ ಸುಮ್ಮನೆ ಇರಬೇಕಲ್ವಾ, ಅದಕ್ಕೋಸ್ಕರ ಹಿಟ್ಟು ಕೂಡ ನೆನೆಯೋದಕ್ಕೆ ಟೈಮ್ ಬೇಕಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಆಶೀರ್ವಾದ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದು ಗೋಧಿ ಹಿಟ್ಟಿದೆಯೋ ಅದನ್ನು ನೀವು ತಗೊಳ್ಳಿ. ನನ್ನ ಹತ್ರ ಆಶೀರ್ವಾದ ಇದೆ, ಅದಕ್ಕೋಸ್ಕರ ಇದನ್ನೇ ತೊಗೊಂಡಿದ್ದೀನಿ. ಇವಾಗ ಇದನ್ನು ಜರಡಿ ಮಾಡ್ಕೋಬೇಕು. ಇದರಲ್ಲಿ ಏನೂ ಬರೋದಿಲ್ಲ, ಆದರೂ ಕೂಡ ನಾವು ಜರಡಿ ಮಾಡ್ಕೊಂಡ್ಬಿಟ್ಟು ಬಳಸಬೇಕು. ಮತ್ತು ಅದರಲ್ಲಿ ಇವಾಗ ನಾನು ಒಂದು ಹಿಡಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಇದರಲ್ಲಿ ಒಂದು ಅರ್ಧ ಬಟ್ಲಾದರೂ ನಾವು ಹಾಕಲೇಬೇಕು ಫ್ರೆಂಡ್ಸ್. ಹಾಕಿದ್ರೇ ಅವಾಗ ನಮ್ಮ ಪರೋಟ ಒಂದು ಕೂಡ ಮುರಿಯೋದಿಲ್ಲ, ಹರಿಯೋದಿಲ್ಲ. ಇದರಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟನ್ನು ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊಳ್ತೀವೋ ಅದೇ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ಇವಾಗ ಇದನ್ನು ಹಿಟ್ಟು ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಈ ಥರ ಜಾಸ್ತಿ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟಾಗಿ ಇರಬಾರ್ದು. ಯಾಕಂದರೆ ಮತ್ತೆ ಅಳಸಾಗಿಬಿಟ್ರೆ ಅವಾಗ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನೆಂದ ಮೇಲೆ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಆಲೂಗಡ್ಡೆ ನೋಡಿ ಬೆಂದಿದೆ ಇಲ್ವೋ ಅಂತ ಚೆಕ್ ಮಾಡಬೇಕು. 5 ವಿಸಿಲ್ ಆಗಿದೆ. ನೋಡಿ, ನಾನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಇದರಲ್ಲಿ ನಾವು ತಣ್ಣೀರನ್ನು ಬಳಸ್ತಾರೆ ಒಬ್ಬೊಬ್ಬರು. ತಣ್ಣೀರು ಬಳಸಬಾರ್ದು ಫ್ರೆಂಡ್ಸ್, ಯಾಕಂದರೆ ಇದರಲ್ಲಿ ನೀರೆಲ್ಲ ಹೀರ್ಕೊಂಡಿರುತ್ತೆ. ಮತ್ತು ಆಮೇಲೆ ನಮಗೆ ಪರೋಟ ಮಾಡೋದ್ರಲ್ಲಿ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಮೇಲಿಂದ ಸಿಪ್ಪೆ ಎಲ್ಲನೂ ತೆಗೆದುಕೊಳ್ಬೇಕು. ಈ ಥರ ತೆಗೆದುಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ಕೋಬೇಕು, ಚೆನ್ನಾಗಿ ಮಾಡ್ಕೋಬೇಕು. ಒಂದು ಕೂಡ ಗಂಟಾಗಿ ಇರಬಾರ್ದು ಫ್ರೆಂಡ್ಸ್. ಇಲ್ಲಾಂದರೆ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಲ್ಲ, ನಾವು ತುರಿದುಕೊಳ್ತೀವಿ ಅಂತ ಅಂದರೆ ಆ ಥರ ಕೂಡ ಮಾಡ್ಬೋದು. ಇಲ್ಲಿ ನಾನು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 3 ಖಾರ ಇರೋದು ಇದು. ಆಮೇಲೆ ಒಂದು ಫುಲ್ ದೊಡ್ಡದಾಗಿರುವಂಥ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನೀವು ನಮ್ಮ ಹತ್ರ ಇಲ್ಲ ಅಂತ ಅನ್ನೋರು ಮನೆಯಲ್ಲಿರೋದು ಫ್ರೆಶ್ನ ಕುಟ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆದರೆ ಹಾಕ್ಕೊಳ್ಳೇಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ಲೇವರು. ಇವಾಗ 1 ಚಮಚ ಇಲ್ಲಿ ನಾನು ಕೊತ್ತಂಬರಿ ಪೌಡ್ರನ್ನ ಹಾಕೋತಾ ಇದ್ದೀನಿ, ಧನಿಯಾ ಪೌಡ್ರ್ ಅಂತಾರೆ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ 1 ಚಮಚ. ಆಮೇಲೆ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಏನಂದರೆ ಮ್ಯಾಂಗೋ ಇರುತ್ತಲ್ಲ ಪೌಡ್ರು, ಆಮ್ಚೂರ್ ಪೌಡ್ರು, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಹಾಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಯಾವ ಥರ ಪರೋಟ ಮಾಡ್ತಾಯಿದ್ದೀನಿ ಅಂದರೆ, ಒಂದು ದೊಡ್ಡದಾಗಿರೋಂಥ ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಥರ ಕಾಟನ್ ಬಟ್ಟೆನ
ಸುತ್ತಕೊಳ್ತಾ ಇದ್ದೀನಿ. ನೋಡಬಹುದು ನೀವು. ಈ ಥರ ಮಾಡಿ ಫ್ರೆಂಡ್ಸ್. ಎಷ್ಟು ದೊಡ್ಡದ ಅಷ್ಟು ದೊಡ್ಡದಾಗಿಯೂ ಬರುತ್ತೆ ಪರಾಟ, ಮತ್ತು ಒಂದು ಕೂಡ ಹರಿಯೋದಿಲ್ಲ. ಅಷ್ಟು ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಂದ್ರೂ ಕೂಡ ನಿಮಗೆ ಒಂದು ಚೂರು ಕಷ್ಟ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬಂದುಬಿಡುತ್ತೆ. ನೋಡಿ, ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದ್ರ ಮೇಲೆ ನಾನು ಇದನ್ನು ಇಟ್ಬಿಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಹಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ ಹಂಚನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ತೊಗೊಳ್ಬೋದು ಫ್ರೆಂಡ್ಸ್. ಚಪಾತಿ ಮಾಡ್ತೀವಲ್ಲ ನಾವು, ಆ ಥರ ಕೂಡ ನೀವು ತೊಗೊಳ್ಬೋದು. ಇಲ್ಲಿ ನಾನು ಒಂದು ಬೌಲ್ ಥರ ಮಾಡ್ಕೊಂಡ್ಬಿಟ್ಟು ಒಂದು ಹಿಟ್ಟನ್ನು ತೊಗೊಂಡು, ಒಂದು ಚಪಾತಿ ನಾವು ಮಾಡ್ತೀವಲ್ಲ ಅಷ್ಟು ಹಿಟ್ಟನ್ನು ತೊಗೊಳ್ಳಿ. ನಿಮಗೆ ಸ್ಟಾರ್ಟಿಂಗ್ ಇದ್ದರೆ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದೆರಡು ಮಾಡಿದ್ಮೇಲೆ ನಿಮ್ಗೆ ಆವಾಗ ಗೊತ್ತಾಗುತ್ತೆ ಅಷ್ಟು ಮಾಡಬೇಕು ಅಂತ ಹೇಳಿ. ನಾನು ಇಲ್ಲಿ ದೊಡ್ಡದಾಗೆ ಮಾಡ್ತಾಯಿದ್ದೀನಿ, ನೋಡ್ಬೋದು. ಒಳಗಡೆ ಒಂದು ಬೌಲ್ ಥರ ಮಾಡಿ, ಬಾಲ್ ಯಾವ ಥರ ರೌಂಡಾಗಿರುತ್ತಲ್ಲ ಅದೇ ಥರ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ತುಂಬಿಕೊಂಡ್ಬಿಟ್ಟು ಈ ಥರ ಒಳಗೆ ಒತ್ತಬೇಕು. ಮೇಲೆ ಬಂದುಬಿಡುತ್ತೆ. ಬಂದಾಗ ನಾವು ಈ ಥರ ಒತ್ಕೊಂಡ್ಬಿಟ್ಟು ಮೇಲೆ ಈ ಥರ ಬಂದುಬಿಡುತ್ತೆ. ಈ ಥರ ಶೇಪು ಬಂದಾಗ ಈ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು. ಎಷ್ಟಾದರೂ ಹೊರಗಡೆ ಕಾಣಿಸ್ತಾ ಇದೆಯಾ? ಇಲ್ಲ ತಾನೇ. ಇವಾಗ ಮೇಲೆ ಪುಡಿ ಹಿಟ್ಟನ್ನು ಹಾಕೋಬೇಕು. ಹಸಿಟ್ಟು ಅಂತ ಕೂಡ ಕರೀತಾರೆ. ಈ ಪುಡಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು. ನೋಡಿ, ನಿಧಾನವಾಗಿ ಲಟ್ಟಿಸ್ಕೋಬೇಕು. ನೀವು ಜೋರಾಗಿ ಲಟ್ಟಿಸಿದ್ರೂ ಕೂಡ ಇದಕ್ಕೆ ಏನೇನೂ ಆಗೋದಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಇದ್ರ ಮೇಲೆ ಬಂದುಬಿಡ್ತೀವಿ. ಒಂದು ಸೂಪರ್ ಆಗಿರುವಂಥ ಟ್ರಿಕ್ಸು. ಈ ಥರನೇ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡದಾಗಿ ಬರ್ತಾಯಿದೆ ಅಂತ ನೋಡಬಹುದು ನೀವು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್. ನೋಡಿ, ಇದೇ ಥರ ನೀವು ಟ್ರಿಕ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪರಾಟ ಎಲ್ಲರೂ ಮೆಚ್ಕೊಳ್ಳೋ ಥರ ಬಂದುಬಿಡುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ಹಂಚಿಗೆ ನಾನು ಎಣ್ಣೆನ ಸವರ್ಕೊಂಡಿದ್ದೀನಿ. ಸವರ್ಕೊಂಡ್ಬಿಟ್ಟು ಪರಾಟನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ದೊಡ್ಡದಾಗಿ ಬಂತು ನೋಡಬಹುದು ನೀವು. ಇದ್ರ ಮೇಲೆ ಇವಾಗ ಒಂದು ಅರ್ಧ ನಿಮಿಷ ಆದಮೇಲೆ ಅದಕ್ಕೆ ನಾವು ಎಣ್ಣೆನ ಹಚ್ಕೋಬೇಕು. ಎಣ್ಣೆನಾದರೂ ಹಚ್ಕೊಂಡು ಬೇಯಿಸ್ಕೋಬೋದು, ತುಪ್ಪ ಆದರೂ ಹಚ್ಚಿ ಬೇಯಿಸ್ಕೋಬೋದು. ಅಥವಾ ನೀವು ಎಣ್ಣೆನ ಮೊದಲು ಎಣ್ಣೆ ಹಚ್ಚಿ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಮೇಲೆ ತುಪ್ಪನ ಹಾಕ್ಕೊಂಡ್ಬಿಟ್ಟು ತಿಂತೀವಿ ಅಂದ್ರೆ ಅದು ಕೂಡ ಓಕೆ. ನಾನಿಲ್ಲಿ ಬರೀ ಎಣ್ಣೆ ಹಚ್ಚಿ ಮಾತ್ರ ಬೇಯಿಸ್ಕೋತಾ ಇದ್ದೀನಿ. ಯಾಕಂದರೆ ತುಪ್ಪ ಹಚ್ಚಿ ಬೇಯಿಸೋದ್ರಿಂದ ತುಂಬಾ ಹೊಗೆ ಬಂದುಬಿಡುತ್ತೆ ಫ್ರೆಂಡ್ಸ್. ಮನೆ ತುಂಬ ಹೊಗೆ ಆ ಥರ ಬಂದುಬಿಡುತ್ತೆ. ಆದರೆ ನಾವು ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಆ ಥರ ಬರೋದಿಲ್ಲ. ಇವಾಗ ಎರಡೂ ಕಡೆ ನಾವು ತಿರುಗಿಕೊಂಡು ಹಾಕಿ ಪರಾಟ ಮಾಡಿದ್ರೆ ನಮ್ಮ ಪರಾಟ ರೆಡಿ ಆಯಿತು. ಒಂದು ಆಗೋಷ್ಟರಲ್ಲಿ ಇನ್ನೊಂದು ಇಲ್ಲಿ ನಾವು ಮಾಡಿಟ್ಕೊಳ್ಬೇಕು. ಅಂದರೆ ನಮ್ಮ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಒಂದು ಬೇಯಿಸ್ಕೊಂಡ್ಮೇಲೆ ಮತ್ತೊಂದು ಮಾಡೋಷ್ಟರಲ್ಲಿ ನಮ್ಮ ಗ್ಯಾಸ್ ಎಷ್ಟೊಂದು ವೇಸ್ಟ್ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಹಾಗೆ ಮಾಡ್ಕೊಳ್ಳಿ. ನೋಡಿ, ಇವಾಗ ನಮ್ಮ ಬಿಸಿ ಬಿಸಿ ಆಲೂ ಪರಾಟ ರೆಡಿ ಆಯಿತು. ಟಿಫಿನ್ಗಾದರೂ ಕೊಡ್ಬೋದು. ಇವಾಗ ಇದರದ ಮೇಲೆ ತುಪ್ಪವನ್ನು ಹಾಕಿಬಿಟ್ಟು ಕೆಚಪ್ ಜೊತೆ ಆದರೂ ತಿನ್ಬೋದು, ಮೊಸರು ಜೊತೆ ಆದರೂ ತಿನ್ಬೋದು, ಯಾವುದ್ರ ಜೊತೆ ಆದರೂ ತಿನ್ಬೋದು ಫ್ರೆಂಡ್ಸ್. ತುಂಬಾ ಸೂಪರಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.